ಗ್ರೇಟರ್ ಬೆಂಗಳೂರು ವಿರುದ್ಧ ಕೋರ್ಟ್ ಮೆಟ್ಟಿಲಿರುವುದಕ್ಕೆ ಮುಂದಾದ ಬಿಜೆಪಿ ಮುಂದಿನ ವಾರ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜಿಪಿಎ ಹೆಸರಿನಲ್ಲಿ ಬೆಂಗಳೂರನ್ನ ಸರ್ಕಾರ ಹೋಳು ಮಾಡುವುದಕ್ಕೆ ಹೊರಟಿದೆ. 5 ಭಾಗ ಮಾಡುವ ಮೂಲಕ ಬೆಂಗಳೂರಿನ ಸಮಗ್ರತೆ ಹಾಳು ಮಾಡ್ತಾ ಇದೆ. ಈ ಹಿಂದೆ ಇಂಥದ್ದ ಪ್ರಯತ್ನ ಮಾಡಿ ಮುಂಬೈ ಪಾಲಿಕೆ ಸೋತಿದೆ. ಸೋತ ಮಾಡೆಲ್ ಮುಂದಿಟ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಹೊರಟಿದೆ. ಕೆಂಪೇಗೌಡರ ಬೆಂಗಳೂರಿಗೆ ಕಾಂಗ್ರೆಸ್ ದ್ರೋಹ ಬಗೆತಾ ಇದೆ. ಆಡಳಿತಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ಈ ನಿರ್ಧಾರ ನ್ಯಾಯಸಮ್ಮತ ಅಲ್ಲ. ಹೀಗಾಗಿ ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಮುಂಗಾರು ಅಧಿವೇಶನದಲ್ಲೂ ಕೂಡ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಮೊದಲು ಹೇಳಿದೆ ಗ್ರೇಟರ್ ಬೆಂಗಳೂರು ಅನ್ನುವಂಥ ವಿಚಾರ. ಬೆಂಗಳೂರನ್ನ ನಾವು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀವಿ ಅಂತ ಹೇಳಿದಂಥ DCM ಅದಾದ ನಂತರ ಗ್ರೇಟರ್ ಬೆಂಗಳೂರು ಅನ್ನೋದ್ರ ಬಗ್ಗೆ ಪ್ರಸ್ತಾಪಿಸ್ತಾರೆ. ಯಾಕೆ ಬೇಕು ಈ ಗ್ರೇಟರ್ ಬೆಂಗಳೂರು ಅಂತ ಅಂದಾಗ, ಇಲ್ಲ BBMP ಅಂತ ಒಂದು ಸೀಮಿತವಾಗಿ ಬೆಂಗಳೂರು ಒಂದೇ ಆಗ್ಬಿಟ್ರೆ ಅಭಿವೃದ್ಧಿ ಅನ್ನೋದು ಕ್ಷೀಣವಾಗ್ತಾ ಹೋಗುತ್ತೆ, ಅಭಿವೃದ್ಧಿಗೆ ಹಿನ್ನಡೆ ಆಗತ್ತೆ. ಆಡಳಿತಾತ್ಮಕವಾಗಿಯೂ ಕೂಡ ಈ ಗ್ರೇಟರ್ ಬೆಂಗಳೂರು ಅನ್ನೋದನ್ನು ಮಾಡಿದ್ರೆ ನಮಗದು ಅಭಿವೃದ್ಧಿ ಮಾಡೋದಕ್ಕೆ, ಆಡಳಿತವನ್ನು ನಡೆಸೋದಕ್ಕೆ ಉತ್ತಮವಾಗುತ್ತೆ ಅನ್ನೋದನ್ನ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು. ಅದು ಕಾಂಗ್ರೆಸ್ನವರ ವಾದ. ಬಟ್ BJP ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂದರೆ, ಮುಂಬೈನವರು ಆಲ್ರೆಡಿ ಇದನ್ನ ಜಾರಿಗೆ ತಂದು ವರ್ಕೌಟ್ ಆಗದೆ ಫೇಲ್ಯೂರ್ ಆಗಿ ಹೋಗಿದೆ. ಹಾಗಿದ್ಮೇಲೆ ನಾವು ಯಾಕೆ ಇದನ್ನ ಇಲ್ಲಿ ಜಾರಿಗೆ ತರಬೇಕು? ಇದರ ಅವಶ್ಯಕತೆ ಇದೆಯಾ? ಇದು ನೀವು ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಮಾಡ್ತಾ ಇದ್ದೀರಾ. ಇದರ ಅವಶ್ಯಕತೆಯೇ ಇಲ್ಲ. ಗ್ರೇಟರ್ ಬೆಂಗಳೂರು ಅನ್ನೋದೇ ಬೇಡ, ಕೇಂದ್ರೀಕೃತವಾಗಿರಬೇಕು ಬೆಂಗಳೂರು ಅನ್ನೋದು. ಯಾಕೆ ಹೋಳು ಮಾಡಬೇಕು? ಹೋಳು ಮಾಡೋದು ಬೇಕಾಗಿಲ್ಲ ಅನ್ನೋದನ್ನು BJPಗರು ಹೇಳ್ತಾ ಇದ್ದಾರೆ. BJPಗರು ಬಾಯಿ ಮಾತಿಗೆ ಮಾತ್ರ ಇದನ್ನು ವಿರೋಧಿಸದೆ ಇದೀಗ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇರೋದು. ನಾವು ಕೋರ್ಟ್ ಮೆಟ್ಟಿಲೇರ್ತೀವಿ ಅಂತ ತೀರ್ಮಾನಿಸಿದ್ದಾರೆ. ಇದರ ನೇತೃತ್ವವನ್ನು ವಿಪಕ್ಷ ನಾಯಕ ಅಶೋಕ್ ಅವರು ವಹಿಸ್ಕೊಳ್ತಾ ಇದ್ದಾರೆ.